ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥಿ ಯಾರು ಅಂತ ಹೇಳಿ ಒಂದು ಕ್ವಶನ್ ಕೇಳಿದ್ರಲ್ವಾ, ಅವಾಗ ಪ್ರತಾಪ್ ಅವರು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಅದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ವಿನಯ್ ಅವರು ಅಂತ ಹೇಳಿ ಹೇಳಿದ್ದಾರೆ. ವಿನಯ್ ಅವ್ರ ಜೊತೆ ಇದ್ದವರೆಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರ ಜೊತೆ ಇದ್ದವರೆಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ ಅವರು ಏನೇ ತಪ್ಪು ಮಾಡಿದ್ರು ಕೂಡ ವಿನಯ್ ಅವ್ರು ಮಾತ್ರ ಅವ್ರಿಗೆ ತಪ್ಪು ಅಂತ ಹೇಳ್ತಿರ್ಲಿಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಸುಮ್ಮನೆ ಇರ್ತಿದ್ರು. ಅದಕ್ಕೆ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ಆಮೇಲೆ ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೋ ಅವ್ರ ಬೆಡ್ಶೀಟ್ಗಳೆಲ್ಲ ವಿನಯ್ ಅವರ ಬೆಡ್ ಕೆಳಗೆ ಇದೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರಲ್ವಾ. ಅದಕ್ಕೆ ಉತ್ತರವಾಗಿ ರಕ್ಷಕ್ ಬುಲೆಟ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂದ್ರೆ ಸ್ಟೋರಿಯಲ್ಲಿ ಏನ್ ಹಾಕೊಂಡಿದಾರಪ್ಪ ಅಂತಂದ್ರೆ, ಎಲ್ರಿಗೂ ನಮಸ್ಕಾರ, ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಗುಂಪುಗಾರಿಕೆ ಮಾಡಿಕೊಂಡು ಮತ್ತೆ ತಂಡ ಕಟ್ಕೊಂಡು ಇರೋದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿರ್ಲಿಲ್ಲ. ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕಾಗಿನೇ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ. ನನ್ನ ಬೆಡ್ಶೀಟ್ ನನ್ನ ಹತ್ರನೇ ಇದೆ, ನಿಮ್ಮ ಬೆಡ್ಶೀಟನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ರು ರಕ್ಷಕ್ ಬುಲೆಟ್ ಅವರು. ಇದಕ್ಕೆ ಉತ್ತರವಾಗಿ ಅಂದರೆ ತಿರುಗೇಟು ಆಗಿ ಪ್ರತಾಪ್ ಅವರ ಪೇಜ್ ಅವರು ಇದ್ದಾರಲ್ವ, ಅವರು ಒಂದು ಮಾತನ್ನು ಹಾಕ್ಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಕುಂಬಳೆಕಾಯಿ ಕಳ್ಳ ಅಂತಂದರೆ ನೀನು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಿದ್ದೀಯಾ ಅನ್ನೋ ಒಂದು ಗಾದೆ ನೆನಪಾಯಿತು ಅಂತ ಹೇಳಿ ಅವರು ಕೂಡ ಬರ್ಕೊಂಡಿದ್ದಾರೆ. ಇಲ್ಲಿ ಮಾತಿಗೆ ಮಾತು ಬೆಳೆದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರು ಕೂಡ ಒಳಗಡೆ ಅಂತಾನೆ ಅನ್ಕೊಂತೀವಿ, ಆದ್ರೆ ಹೊರಗಡೆ ಬಂದಿದ್ದಾರಲ್ವಾ ಈಗ ಕಂಟೆಸ್ಟೆಂಟ್ಗಳು, ಅವ್ರಿಗೂ ಕೂಡ ಅದು ಕರೆಕ್ಟ್ ಅಲ್ಲ ಅಂತ ಅನ್ಸಿದ್ರೆ ಅವರು ತಿರುಗೇಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅವರಿಗೆ ಮತ್ತೆ ತಿರುಗೇಟಾಗಿ ಪ್ರತಾಪ್ ಅವರ ಪೇಜ್ ಅವರು ಅಂದ್ರೆ ಪ್ರತಾಪ್ ಅವ್ರ ಪೇಜ್ ಅನ್ನ ಯಾರು ಈಗ ನೋಡ್ಕೊಳ್ತಿದಾರೋ ಅವರು ಆ ಒಂದು ತಿರುಗೇಟ್ ಕೊಟ್ಟಿದ್ದಾರೆ ರಕ್ಷಕ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ನಿಮ್ಗೆ ಗೊತ್ತಿದೆ ಅಲ್ವಾ ಯಾವಾಗ ಹೆಂಗ್ ಜಗಳ ಆಗುತ್ತೋ. ಈಗ ಇದಕ್ಕಿಂತ ಮೊದಲು ರಕ್ಷಕ್ ಅವರು ಬರ್ಕೊಂಡಿದ್ರು ಫಾರ್ ಎವರ್ ಅಂತ ಹೇಳ್ಬಿಟ್ಟು, ಫ್ರೆಂಡ್ಶಿಪ್ ನಮ್ಮಿಬ್ಬರದು ಚೆನ್ನಾಗಿತ್ತು ಅಂತ ಹೇಳಿ ಹೋಗ್ಬಿಟ್ಟು ಬರ್ಕೊಂಡಿದ್ರು. ಅಂದ್ರೆ ಹೊರಗಡೆ ಬಂದ್ಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದಿದ್ಮೇಲೆ ಪ್ರತಾಪ್ ಅವ್ರ ಬಗ್ಗೆ ಇದ್ದಂತಹ ಒಳ್ಳೆ ಒಪಿನಿಯನ್ ಅವರ ಇನ್ಸ್ಟಾಗ್ರಾಮ್ದಲ್ಲಿ ಹಾಕೊಂಡಿದ್ರಲ್ವಾ, ಅವಾಗ ಕೂಡ ತುಂಬಾ ಟ್ರೋಲ್ ಆಗಿದ್ರು ರಕ್ಷಕ್ ಅವ್ರು ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ವಿಚಾರಕ್ಕೂ ಕೂಡ ತುಂಬಾ ಟ್ರೋಲ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕೂಡ ಪ್ರತಿದಿನ ಇದೇ ತರ ನಡೀತಾ ಹೋಗ್ತದೆ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ಯಾರ್ದು ಕರೆಕ್ಟ್ ಇದೆ ಯಾರ್ದು ತಪ್ಪಿದೆ ನೀವೇ ತಿಳಿಸಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.